ಹಂಪು ಹಂಪು ತೂಕಾಯ್ತು. ಓ ಓ ಸೆಗಣಿ ತಗೊಂಡೋಗಕ್ಕೆ ಬರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಗಣೇಶ ಹಬ್ಬ. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೈಸ್, ನಿನ್ನೆ ನಾನೊಂಥರ ಮಾಡಿದ್ವಿ, ನಾನು ಅಮ್ಮ ಸೇರ್ಕೊಂಡು. ನನ್ನ ತಮ್ಮ ಬಂದು ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ತಾವನೆ. ಸೊ ನಮ್ಗೆ ಇನ್ನೂ ಐಡಿಯಾ ಸಿಕ್ಕಿಲ್ಲ ಗಣೇಶ ಎಷ್ಟು ಹೈಟ್ ಬರುತ್ತೆ ಅಂತ. ಸೊ ಫಸ್ಟು ಗಣೇಶ ತಂದುಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಮಾಡ್ಕೊಳ್ಳೋಣ ಅಂತ ಈಗ 10 ಗಂಟೆ ಹೋಗ್ತಾ ಇದೀವಿ ಗಣೇಶ ತರಕ್ಕೆ, ನಾನು ಮತ್ತೆ ನನ್ನ ತಮ್ಮ. ಹೋಗ್ಬಿಟ್ಟು ನಿಮ್ಗೆ ಅಲ್ಲಿ ಸಿಗ್ತೀನಿ, ಬನ್ನಿ. ಗೈಸ್, ಬಂದಿದ್ದೀವಿ ಇವಾಗ. ಒಂದು ಗಣೇಶ ತಗೊಳೋಣ ಬನ್ನಿ. ಆ್ಯಸ್ ಯೂಶುವಲ್ ನಮ್ಮದು ಲೆಫ್ಟ್ ಸೈಡ್ ಇರಬೇಕಲ್ಲ ಸೊಳ್ಳು. ಏನಕ್ಕೆ ಅಂದರೆ ರೈಟ್ ಸೈಡು ಮಿಸ್ಟು ಪರ್ಫೆಕ್ಟ್ ಗಣೇಶ, ಅದಕ್ಕೆಲ್ಲ ಪರ್ಫೆಕ್ಟಾಗಿ ಇರಬೇಕು. ಲೆಫ್ಟ್ ಸೈಡ್ ಅಂದರೆ ನಮ್ಮ ಥರ, ನೀನು ಯಾವ ಥರ ಇದ್ರೂ ಆಗುತ್ತೆ. ಅಂದರೆ ಯಾವ ಥರ ಗೊತ್ತಾ ನಿಮ್ಗೆ ಹೇಳೋದು, ರೈಟ್ ಸೈಡ್ ಗಣೇಶ ಪ್ರತಿಯೊಂದು ಶಾಸ್ತ್ರವಾಗಿ ಮಾಡಬೇಕು. ಅದಕ್ಕೆ ದೇವಸ್ಥಾನದಲ್ಲಿ ಇರ್ತಾರೆ, ಯಾಕಂದರೆ ನೀಟಾಗಿ ಶಾಸ್ತ್ರದ ಪ್ರಕಾರ ಪೂಜೆ ಮಾಡಬೇಕು ಎಲ್ಲ. ಇದು ಲೆಫ್ಟ್ ಸೈಡ್ ಆದರೆ ಹೆಂಗ್ ಮಾಡಿದ್ರು ಓಕೆ. ಸೊ ಅದಕ್ಕೆ ನಾನು ಯಾವಾಗ ಲೆಫ್ಟ್ ಸೈಡ್ ತಗೊಂಡೋಗೋದು. ಬನ್ನಿ ಗೈಸ್, ಇವಾಗ ನೋಡೋಣ. ಗೈಸ್, ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ, ಲೆಫ್ಟ್ ಸೈಡ್ ಅದೊಂದು ಸಿಗ್ತಾ ಇಲ್ಲ. ಅಲ್ಲೊಂದಿದೆ, ಅದು ಏನಂತ ಚೆನ್ನಾಗಿಲ್ಲ. ಅಲ್ಲೊಂದಿದೆ, ಅದನ್ನ ಕೇಳ್ತೀನಿ ತಡಿ. ಯಾಕೋ ಯಾವುದು ಇಷ್ಟ ಆಗ್ತಿಲ್ಲ, ಅದಕ್ಕೆ ಟೌನ್ ಹತ್ರ ಒಂದ್ಸರಿ ಹೋಗೋಣ. ಟೌನ್ ಹತ್ರ ಹೋಗ್ಬಿಟ್ಟು ಅಲ್ಲೊಂದ್ಸರಿ ನೋಡೋಣ ಅಂತ ಹೊರಟಿದ್ದೀನಿ. ಯಾಕೋ ಇಲ್ಲಿರೋ ಯಾವುದು ಇಷ್ಟ ಆಗ್ತಿಲ್ಲ ನನಗೆ. ಯಾಕೋ ನನಗೆ ಲೆಫ್ಟ್ದೇ ಸಿಗ್ತಿಲ್ಲ. ಇಲ್ಲೊಂದಿದೆ, ಅಲ್ಲಿ ಸ್ವಲ್ಪ ಕಿವತ್ತಿದ್ದಾಗಿತ್ತು. ನೋಡೋಣ ತಡೀರಿ, ಅಲ್ಲಿ ಯಾವುದಾದ್ರು ಅಲ್ಲೊಂದಿದೆ, ನೋಡ್ತೀನಿ ತಡೀರಿ. ಎಸ್, ಇದನ್ನ ಎತ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದನ್ನ ಎತ್ಕೊಳ್ಳೋಣ ಈಗ. ನೋಡ್ರಿ, ಈ ಗೌರಿ ತಗೊಳೋಣ ಅಂದ್ಕೊಂಡಿದ್ದೀನಿ. ಈ ಗೌರಿ, ಈ ಗಣೇಶ ನೋಡೋಣ ಬನ್ನಿ, ಕೇಳೋಣ, ಮಾತಾಡೋಣ. ಎಸ್, ಈಗ ತಗೊಂಡ್ವಿ. ಈಗ ತಗೊಂಡು ಮನೆಗೆ ಹೋಗೋಣ. ಹೋಗ್ಬಿಟ್ಟು ಬೇಗ ಪೂಜೆ ಮಾಡಿಬಿಡೋಣ. ಎಸ್, ತಂದಿದ್ದೀವಿ. ಈಗ ಒಳಗಡೆ ತಗೊಂಡೋಗೋಣ. ವೆಯ್ಟ್ ಮಾಡಿರಿ, ಟೈಮ್ ಆಗ್ಬಿಟ್ಟೈತೆ. ನಮ್ಮಮ್ಮ ಬೈತಾವ್ರೆ ನೀನು ಮಾಡಿಲ್ಲ ಅಂತ. ಸಾಕು ಬಿಡ, ಇಷ್ಟೇ, ಇನ್ನೇನಿಲ್ಲ. ಅರ್ಜೆಂಟ್ ಏನು ಮಾಡೋಕ್ಕಾಗಲ್ಲ ಈ ಸರಿ. ಗೈಸ್, ಫುಲ್ಲು ಟೈಮ್ ಆಗ್ಬಿಟ್ಟೈತೆ. 12 ಗಂಟೆ ಒಳಗೆ ಮಾಡ್ಬೇಕಂತೆ. ಪಿಳ್ಳೆರಾಯ ಗೊತ್ತಾನೆ, ಅದನ್ನ ಮಾಡೋಕ್ಕೆ ಸೆಗಣಿ ತಗೊಂಡೋಗಕ್ಕೆ ಬರ್ತಾ ಇದ್ದೀನಿ. ಗೈಸ್, ತೊಗೊಂಡೆ, ತೋರಿಸಲ್ಲ ಬಿಡಿ, ತಗೊಂಡು ಹೋಗ್ತಾ ಇದ್ದೀನಿ. ಇದನ್ನ ಹೋಗಿ ಪಿಳ್ಳೆರಾಯ ಮಾಡಬೇಕು. ಹೆಂಗೂ ಸ್ಟಾರ್ಟ್ ತೊಗೊಂಡ್ರಿ. ಗೈಸ್, ಇಲ್ಲಿ ರೆಡಿ ಆಗಿದೆ. ಇಲ್ಲ, ಅದೇ ಸಿಕ್ಕಿದ್ದು. ಸೆಗಣಿ ಕೇಳ್ತಾವ್ರೆ, ಗಟ್ಟಿದಿರಲಿಲ್ಲ ಅಂತ. ವಿಳೆದೆಲೆ ಬೇಕಾನೆ, ವಿಳೆದೆಲೆ ಮೇಲೆ ಇಡೋದದು. ಗಣೇಶ ಗೌರಿ ಬಂದ್ರು, ಈಗ ಪೂಜೆ ಮಾಡೋಣ. ಒಂದ್ ಹೂವ ಒಂದ್ ಹಾರ ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು. ಎಸ್, ಇವಾಗ ಪೂಜೆ ಆಯ್ತು ನೋಡಿ. ಗಣೇಶ ಹೋದ್ ಸರಿಗೆ ನಾನು ಚೂರು ದೊಡ್ಡ ತರಬೇಕು ಅಂದ್ಕೊಂಡಿದ್ವಿ, ಇಬ್ಬದೇ ತಂದ್ಬಿಟ್ವಿ. ಲೈಟ್ ಎಲ್ಲ ಹಾಕಿದೀವಿ. ಫುಲ್ಲು ಅರೇಂಜ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪೂಜೆ ಆಗೋಯ್ತಲ್ಲ. ಇನ್ನೇನು ಅರೇಂಜ್ಮೆಂಟ್ ಎಲ್ಲ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಸೊ ಇವಾಗ ನಾನು ಊಟ ಮಾಡಬೇಕು. ಈಗ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ. ಊಟ ಮಾಡಕ್ಕೆ ಬಂದಿದ್ದೀನಿ. ತಟ್ಟೆ ನೋಡ್ರಿ, ಪಳ್ಳ 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 ಹೊಳಿತಾ ಇದೆ. ಇದು ತಾಮ್ರದ ತಟ್ಟೆ. ತಾಮ್ರದ ತಟ್ಟೆಯಲ್ಲಿ ಇವತ್ತು ಊಟ, ಹಬ್ಬದ ಊಟ. ತಾಮ್ರದ ತಟ್ಟೆಯಲ್ಲಿ ಹಬ್ಬದ ಊಟ. ಫಸ್ಟು ಕಡುಬು, ಕಡುಬು ಕಡುಬು ತಿಂದು ಒಂಚೂರು ಹೆಸರು ಬೇಡ ಇಷ್ಟು ತಿಂದು ಮಿಕ್ಕಿದ್ದು ಹಾಕ್ಸ್ಕೊಳ್ಳೋಣ. ಗೈಸ್, ಈಗ 5:15, 5:30, 6 ಗಂಟೆ ಅಷ್ಟೊತ್ತಿಗೆ ನಾವು ಗಣೇಶನ್ ಬಿಟ್ಬಿಡ್ತೀವಿ. ಅಂದರೆ ನಾವು ಎಲ್ಲಿ ಕೆರೆ ಗಿರೆ ಹತ್ರ ಎಲ್ಲ ಬಿಡೋಕ್ಕಲ್ಲ. ಇಲ್ಲಿ ಮುನ್ಸಿಪಾಲಿಟಿಯವರು ಇದು ಮಾಡಿದ್ದಾರೆ, ಹೊಂಡ ಮಾಡಿಬಿಟ್ಟು ಅವರೇ ಬಿಡ್ತಾರೆ. ಅದೆಲ್ಲ ಬಿಡಕ್ಕೆ ಹೋಗಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಬಕೆಟಾಗಿ ನೀರು ತುಂಬಿಬಿಟ್ಟು ಅದರೊಳಗೆ ಬಿಟ್ಬಿಡ್ತೀನಿ. ಅದು ಬೇರೆ ಅವ್ರು ನೀಟಾಗೂ ಬಿಡಲ್ಲ ಗೈಸ್. ನಮ್ಮ ಗಣೇಶ ಇಲ್ಲೇ ಆದರೂ ಬಕೆಟಲ್ಲಿ ಆದರೂ ನೀಟಾಗಿ ಬಿಡೋಣ ಅಂತ ಇನ್ನೇನು ಬಿಡೋಣ. ಅದಕ್ಕೊಂದು ಸ್ವಲ್ಪ ಅಲ್ಲಿ ಬಕೆಟಾಗೆಲ್ಲ ನೀರು ತುಂಬಿಬಿಟ್ಟು ಇನ್ನೊಂದ್ಸರಿ ಪೂಜೆ ಮಾಡಿಬಿಟ್ಟು ಬಿಡೋಣ. ನೀರು ತುಂಬಿದ್ದೀನಿ. ಈಗ ಪೂಜೆ ಮಾಡಿಬಿಟ್ಟು ಗಣೇಶ ತಂದು ಬಿಟ್ಬಿಡೋಣ. ಗೈಸ್, ಇವಾಗ ಪೂಜೆ ಎಲ್ಲ ಆಯಿತು ನೋಡಿ. ಈಗ ಬಿಡೋಣ.
ಜಾಸ್ತಿ ತೂಕ ಆಯ್ತು. ನಿಧಾನ. ಓ ಓ ತೂಕ ಜಾಸ್ತಿ ಅಲ್ವಾ. ಈಗ ಇನ್ನೇನು ಬಿಡೋದು, ಅದಕ್ಕೆ ಮುಂಚೆ ಇನ್ನೊಂದ್ಸರಿ ಪೂಜೆ ಮಾಡಿಬಿಡ್ಬೇಕು. ಮಾಡಿಬಿಡ್ತೀನಿ. ಗೌರಮ್ಮ 1 2 3 ಬಿಟ್ಬಿಡು. ಬರುತ್ತಾ ಸೇಮ್ 3 ಸರಿ ಬರುತ್ತಾ? ಫುಲ್ಲು ಅಮ್ಕು 1 ಹೋಗಲ್ವಾ? ಏನು 3 ಮುಳುಗಿಸ್ಬಿಡು. ಹಿಂಗೆ ಸ್ಫೂರ್ತಿ ಮುಳುಗಲಿಲ್ಲ. ಈಗ ಗಣೇಶನ್ ಬಿಟ್ಟಿದ್ದಾಯ್ತು. ಅಂದರೆ ನಾವು ಒಂದು ಕಣ್ಣಿಗಿನ ಚೂರು ದೊಡ್ಡದೇ ಆಗ್ಬಿಟ್ಟಿತ್ತಲ್ಲ ಗಣೇಶ, ಕಿರೀಟಕ್ಕಿಲ್ಲ ಮುಳುಗಲಿಲ್ಲ. ಕಿರೀಟ ಒಂಚೂರು ಆಚೆ ಬಂತು, ಇಲ್ಲಿ ಪರವಾಗಿಲ್ಲ. ಸೊ ನಮ್ಮ ಗಣೇಶ ನಾವೇ ಬಿಟ್ವಿ.